ಲೋಕ ಸಂಗ್ರಾಮದಲ್ಲಿ ಈಗ ರೆಬೆಲ್ ಲೇಡಿ ನಡೆ ಏನು, ಸುಮಲತಾ ಏನ್ ಮಾಡ್ತಾರೆ ಕುತೂಹಲ ಇರ್ತಕ್ಕಂಥದ್ದು. ಮಂಡ್ಯದಲ್ಲಿ ತಮ್ಮ ಮುಂದಿನ ರಾಜಕೀಯ ನಡೆ ಬಗ್ಗೆ ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅಂತ. ಇವತ್ತು 10 ಗಂಟೆಗೆ 10:15 ಮೀಟಿಂಗ್ ಇದೆ ಅವರ ಬೆಂಬಲಿಗರ ಜೊತೆ ಮೀಟಿಂಗು. ಆ ಬೆಂಬಲಿಗರ ಜೊತೆ ಮೀಟಿಂಗ್ ನಂತರದಲ್ಲಿ ಅವರು ಅನೌನ್ಸ್ ಮಾಡ್ತಾರೆ ಅಂತ ಹೇಳಲಾಗಿದೆ. ಅದಕ್ಕೂ ಮುಂಚೆ ಅವರು ನಂಬುವ ಶಕ್ತಿ ದೇವತೆ ಕಾಳಿಕಾದೇವಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೂಡ ನಡೆಸಿದ್ದಾರೆ. ಬಹಳ ಮುಖ್ಯವಾಗಿ ಅವರು ಈ 5 ವರ್ಷ ಕಳೆದ 5 ವರ್ಷ ಏನ್ ಕೆಲಸ ಮಾಡಿದ್ರು ಅದರ ಕುರಿತಾಗಿ ಒಂದು ಸಾಕ್ಷ್ಯಚಿತ್ರ ರಿಲೀಸ್ ಮಾಡಿಸ್ತಾ ಇದ್ದಾರೆ. ನಟ ದರ್ಶನ್ ಅವರಿಂದ ಸಾಕ್ಷ್ಯಚಿತ್ರ ರಿಲೀಸ್ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ತಮ್ಮ ಅಸ್ತಿತ್ವವನ್ನು ಕೂಡ ಉಳಿಸಿಕೊಂಡು ಮುಂದಿನ ರಾಜಕೀಯ ನಡೆಯನ್ನ ಕೈಗೊಳ್ಬೇಕಾಗತ್ತೆ ಅಂತ ಅನ್ಸುತ್ತೆ. ಹಾಗಾಗಿ ಆ ಕುರಿತಾದ ಸಿದ್ಧತೆಗಳನ್ನ ಸುಮಲತಾ ಮಾಡ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ಅವರ ಅಂತಿಮವಾದ ಹೇಳಿಕೆ ಏನಿರುತ್ತೆ ಇವತ್ತು? ಮೈತ್ರಿಯನ್ನ ಬೆಂಬಲಿಸ್ತೀನಿ ಅಂತ ಹೇಳ್ತಾರ, ಅಥವಾ ರೆಬೆಲ್ ಆಗಿ ಸ್ಪರ್ಧೆ ಮಾಡುವಂತ ಲಕ್ಷಣಗಳು ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ಮೊನ್ನೆ ಮೋದಿ ಅವ್ರನ್ನ ಬೆಂಬಲಿಸಬೇಕು ಅಂತ ಹೇಳ್ದಾಗ್ಲೇನೆ ಎಲ್ಲೋ ಒಂದು ಕಡೆ ಅವರು ಮೈತ್ರಿಯನ್ನ ಬೆಂಬಲಿಸ್ತಾರೆ ಅನ್ನೋಂಥದ್ದು ಅನ್ನಿಸ್ತಾ ಇತ್ತು. ಆ ಬಗ್ಗೆ ಒಂದು ರಿಪೋರ್ಟ್ ನೋಡ್ಕೊಂಬೋಣ. ಮಂಡ್ಯ ಲೋಕಕಣದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಈಗಾಗಲೇ ಧುಮುಕಿದ್ದು ಗೆಲುವಿಗೆ ಬೇಕಾದ ಸೂತ್ರಗಳನ್ನ ಎಣೆಯುತ್ತಿದ್ದಾರೆ. ಆದರೆ ಮಂಡ್ಯ ಸ್ವಾಭಿಮಾನಿ ಸಂಸದೆ ಸುಮಲತಾರ ಅಸಮಾಧಾನವನ್ನ ತಣ್ಣಗಾಗಿಸುವುದಕ್ಕೆ ದಳಪತಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಹೀಗಾಗಿ ಸ್ವಾಭಿಮಾನಿಯ ಅಸಮಾಧಾನಕ್ಕೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಮದ್ದು ಅರಿಯೋದಕ್ಕೆ ಮುಂದಾಗಿದ್ದಾರೆ. ಮಂಡ್ಯ ಜನರಿಗೆ ಭಾವನಾತ್ಮಕ ಪತ್ರ ಬರೆದಿರುವ ಸುಮಲತಾ ಬೆಳಗ್ಗೆ 10 ಗಂಟೆಗೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ದೇವಸ್ಥಾನದ ಆವರಣದಲ್ಲೇ ಮಂಡ್ಯ ಲೋಕಸಭೆ ಚುನಾವಣೆ ಕುರಿತ ನನ್ನ ನಿರ್ಧಾರವನ್ನ ನಿಮ್ಮೆಲ್ಲರ ಮುಂದಿಗೆ ಪ್ರಕಟಿಸ್ತೀನಿ. ನಿಮ್ಮ ನಡೆಯೇ ನನ್ನದು ಆಗಿರಲಿದೆ. ಬನ್ನಿ, ಜೊತೆಯಾಗಿ ಮಂಡ್ಯವನ್ನ ಮತ್ತಷ್ಟು ಅಭಿವೃದ್ಧಿಪಡಿಸೋಣ ಅಂದಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಅಮಿತ್ ಶಾ ಮಂಡ್ಯ ಸಂಸದೆ ಸುಮಲತಾರಿಗೂ ಕರೆ ಮಾಡೋ ಸಾಧ್ಯತೆಯಿದೆ. ಮಾಜಿ ಸಿಎಂ ಎಚ್.ಡಿ.ಕೆ ಭೇಟಿ ಮಾಡಿದಾಗಲೂ ಸುಮಲತಾ ಯಾವುದೇ ಉತ್ತರ ಕೊಟ್ಟಿಲ್ಲ. ಹೀಗಾಗಿ ಅಮಿತ್ ಶಾ ಬಳಿ ಎಚ್.ಡಿ.ಕೆ ಒಂದು ಸುತ್ತಿನ ಮಾತುಕತೆಗಳನ್ನಾಡಿದ್ದಾರೆ. ಆಗ ನೀವೇ ಮನವೊಲಿಸಿ ಅಂತ ಎಚ್.ಡಿ.ಕೆ ಹೇಳಿದ್ದಾರಂತೆ. ಒಟ್ಟಾರೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಸುಮಲತಾರ ಅಸಮಾಧಾನಕ್ಕೆ ಯಾವ ತಂತ್ರವನ್ನ ಎಣೆದಿದ್ದಾರೆ, ಹಾಗೆ ಸ್ವಾಭಿಮಾನಿಯ ನಡೆ ಯಾವ ಕಡೆ ಅನ್ನೋ ಪ್ರಶ್ನೆಗಳಿಗೆ ಮಂಡ್ಯ ಮಂಡಿನಲ್ಲೇ ಉತ್ತರ ಸಿಗಲಿದೆ. ಯಾರು ಕುಂಬಳಕಾಯಿ ಕಳ್ಳರೋ ಇಡೀ ದೇಶಕ್ಕೆ ಗೊತ್ತಿದೆ. ನಾನು ಯಾಕೆ ಹೇಳಬೇಕು ಇದನ್ನು? ಈ ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದ್ರು, ನಾನು ಇದನ್ನು ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಹೇಳಿದ್ರು, ನನಗೂ ಯಾರ ಅವಶ್ಯಕತೆಯೂ ಇಲ್ಲ. ಯಾರು ಕುಂಬಳಕಾಯಿ ಕಳ್ಳರೋ ಇಡೀ ದೇಶಕ್ಕೆ ಗೊತ್ತಿದೆ. ನಾನು ಯಾಕೆ ಹೇಳಬೇಕು ಇದನ್ನು? ಈ ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದ್ರು, ನಾನು ಇದನ್ನು ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಹೇಳಿದ್ರು, ನನಗೂ ಯಾರ ಅವಶ್ಯಕತೆಯೂ ಇಲ್ಲ. ನೋಡಿ, ಇದು ಸುಮಲತಾ ಅವರು ಇವತ್ತು ಬೆಳಿಗ್ಗೆ ಮಾತನಾಡಿರುವಂಥದ್ದು. ಅವರ ಮನೆಯಿಂದ ಹೊರಡುವಂಥ ಸಂದರ್ಭದಲ್ಲಿ ಅಲ್ಲಿ ದೀಪ್ತಿ ತೋಳ್ಪಾಡಿ ಅವರು ನಮ್ಮ ರಿಪೋರ್ಟರ್ ಕಾಯ್ತಾ ಇದ್ರು. ಅದರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಂಬಳಕಾಯಿ ಕಳ್ಳ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಯಾರ ಬಗ್ಗೆ ಹೇಳಿದ್ದಾರೆ ಅದನ್ನು ಕೇಳೋಣ ದೀಪ್ತಿ ಅವರ ಹತ್ರ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಸುಮಲತಾ ಅವರು ಏನು ಹೇಳಿದ್ರು ಇವತ್ತು ಬೆಳಗ್ಗೆ. ಇದು ಈ ದಿನದ ಫಸ್ಟ್ ಎಕ್ಸ್ಕ್ಲೂಸಿವ್ ಇದು. ನಾನು ಯಾಕೆ ಹೇಳಬೇಕು? ಯಾರು ಕುಂಬಳಕಾಯಿ ಕಳ್ಳರೋ ಇಡೀ ದೇಶಕ್ಕೆ ಗೊತ್ತಿದೆ. ನಾನು ಯಾಕೆ ಹೇಳಬೇಕು ಇದನ್ನು? ಈ ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದ್ರು, ನಾನು ಇದನ್ನು ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಹೇಳಿದ್ರು, ನನಗೂ ಯಾರ ಅವಶ್ಯಕತೆಯೂ ಇಲ್ಲ. ಯಾರು ಕುಂಬಳಕಾಯಿ ಕಳ್ಳರೋ ಇಡೀ ದೇಶಕ್ಕೆ ಗೊತ್ತಿದೆ. ಓಕೆ, ದೀಪ್ತಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಒಂದು ಹೇಳಿಕೆಯಲ್ಲಿ ಹೇಳ್ತಾರೆ, ನನ್ನ ಏನು ಅಗತ್ಯ ಇಲ್ಲ ಅಂತ ಹೇಳಿದರು. ಅದರ ಹೇಳಿಕೆಯ ಹಿಂದಿನ ಮರ್ಮ ಏನು ಹೇಳ್ತಾ ಇದ್ದಾರೆ? ಅಂದರೆ ಇವರ ಹೇಳಿಕೆಯನ್ನು ಗಮನಿಸಿದಾಗ ಇವತ್ತು ಏನು ನಿರ್ಧಾರ ಪ್ರಕಟ ಆಗ್ಬೋದು ನಿಮ್ಗೆ ಅನಿಸುತ್ತೆ? ಜೆ.ಪಿ. ಸರ್, ಬಹುಶಃ ಸುಮಲತಾ ಅಂಬರೀಷ್ ಅವರು ತಟಸ್ಥವಾಗಿ ನಿಲ್ಲುವಂಥದ್ದು, ಅಂದರೆ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ಕೊಡುವಂತಹ ಸೂಚನೆ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಅವರನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ ಹೇಳಿದರು, ಸುಮಲತಾ ಅಂಬರೀಷ್ ಅವರು ನನಗೆ 100% ಬೆಂಬಲವನ್ನು ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿ. ಇವತ್ತಿನ ಹೇಳಿಕೆಗಳನ್ನು ಗಮನಿಸಿದ್ರು ಕೂಡ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಅಂದರೆ ರಾಜಕೀಯಕ್ಕೆ ನಾವು ಯಾವತ್ತೂ ಕೂಡ ಅಂಟ್ಕೊಂಡವರಲ್ಲ. 2018ರಲ್ಲಿ ಕಾವೇರಿ ನೀರಿನ ವಿಚಾರ ಬಂದಾಗ ಅಂಬರೀಷ್ ಅವರು ತಮ್ಮ ಕೇಂದ್ರ ಸಚಿವ ಸ್ಥಾನವನ್ನು ಬಿಟ್ಟು ಬಂದಂಥವರು. 2018ರಲ್ಲಿ ಕಾಂಗ್ರೆಸ್ನಿಂದ ಬಿ ಫಾರ್ಮ್ ಕೊಟ್ಟಾಗ ಅದನ್ನು ತಿರಸ್ಕಾರ ಮಾಡಿದಂಥವರು.
ಯಾವತ್ತೂ ಕೂಡ ನಾವು ಯಾರ ಹಿಂದೆನೂ ಹೋದವರಲ್ಲ. ಸೊ ಅದೇ ಒಂದು ವಿಚಾರದಲ್ಲೂ ನಾನು ರಾಜಕೀಯಕ್ಕೆ ಬಂದಿದ್ದು. ಇವತ್ತು ಯಾರಿಗೆ ನಾನು ಬೇಡವಾಗಿದ್ಯೋ ನನಗೂ ಕೂಡ ಅವರು ಬೇಡವಾಗಿಲ್ಲ ಅಂತ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಅವರ ಹೇಳಿಕೆಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಸುಮಲತಾ ಅವರು ಯಾಕೆ ಬೆನ್ನು ಮುಟ್ಕೊಂಡು ನೋಡಬೇಕು ಅಂತ ಹೇಳಿರುವಂತಹ ವಿಚಾರದಲ್ಲಿ ಇವರು ಕೂಡ ಯಾರು ಕುಂಬಳಕಾಯಿ ಕಳ್ಳ ಅನ್ನೋದು ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಅವರಿಗೆ ಗೊತ್ತು ಯಾರು ಕಳ್ಳರು ಅಂತ ಹೇಳಿ. ಸ್ವಾರ್ಥದ ರಾಜಕಾರಣ ನಾವು ಇಲ್ಲಿವರೆಗೂ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ ಅಂತ ಹೇಳಿ ಎಲ್ಲದಕ್ಕೂ ಕೂಡ ನಾನು ಮಂಡ್ಯದಲ್ಲೇ ಉತ್ತರವನ್ನು ಕೊಡ್ತೀನಿ ಅಂತ. ಅಂದರೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ನಿಲುವು ಏನಿದೆ ರಾಜಕೀಯ ನಿಲುವು ಆ ಒಂದು ನಿರ್ಧಾರವನ್ನು ಮಂಡ್ಯದ ನೆಲದಲ್ಲೇ ನಾನು ಪ್ರಕಟಿಸ್ತೀನಿ ಅಂತ. ಸ್ವಲ್ಪ ಹೊತ್ತಾಯಿತು ಟುವರ್ಡ್ಸ್ ಮಂಡ್ಯದ ಹತ್ರ ಹೋಗ್ತಾ ಇದ್ದಾರೆ. ದೇವರ ದರ್ಶನವನ್ನು ಮಾಡಿ ಬೆಂಬಲಿಗರ ಜೊತೆ ಅವರು ಮಾತಾಡಿ ನಂತರ ನಿರ್ಧಾರವನ್ನು ಮಾಡ್ತಾರೆ. ಅವರ ಹೇಳಿಕೆಗಳನ್ನು ಗಮನಿಸಿದರೆ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ಕೊಡುವಂತಹ ಎಲ್ಲ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ. ಜೆಪಿ ಸರ್, ವೆರಿ ನೈಸ್. ಭಾಳ ಅದ್ಭುತವಾಗಿ ಅನಾಲಿಸಿಸ್ ಮಾಡಿದ್ರಿ. ಒಂದು ಕಡೆ ಈ ಹಿಂದೆ ಅವರಿಗೆ ಸುಮಲತಾ ಅವರಿಗೆ ಕಾಂಗ್ರೆಸ್ಗೆ ಹೋಗಬೇಕು ಅನ್ನೋಂಥ ಬಯಕೆನೇ ಆರಂಭದಿಂದ ಇತ್ತು. ಯಾಕಂದರೆ ಅಂಬರೀಷ್ ಅವರು ಅದರಲ್ಲಿದ್ದರು ಅಂತ ಹೇಳಿ, ಕಾಂಗ್ರೆಸ್ಸಲ್ಲಿದ್ದರು ಅಂತೇಳಿ. ಆದರೆ ಅಂಬರೀಷ್ ಅವರನ್ನು ವಸತಿ ಸಚಿವರಾಗಿದ್ದಾಗ ಹೇಳದೆ ಕೇಳದೆ ಮಂತ್ರಿಗಿರಿಯಿಂದ ಅವರನ್ನು ತೆಗೆದು ಹಾಕಿದಾಗ ಭಾಳ ಬೇಸರವಾಗಿತ್ತು. ಅವರು ಭಾಳ ಕೋಪಿಸ್ಕೊಂಡಿದ್ದರು. ಆ ನಂತರ ಅವರಿಬ್ಬರ ಆ ಕಾಂಗ್ರೆಸ್ ಜೊತೆಗಿನ ಸಂಬಂಧ ಸುಧಾರಿಸಲೇ ಇಲ್ಲ. ಆ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಆ ಸಂದರ್ಭದಲ್ಲಿ CM ಆಗಿದ್ದರು. ಆಮೇಲೆ KJ ಜಾರ್ಜ್, MB ಪಾಟೀಲ್, ಈಗಲೂ ಒಂದು ಡೈಲಾಗ್ ಇದೆಯಲ್ಲ, ಮನೆಗೆ ಹೋಗಿದ್ರು, ನೋ ವೇ, ಚಾನ್ಸೇ ಇಲ್ಲ. ಆ ಸಂದರ್ಭದಲ್ಲಿ ಹೇಳಿದಂಥ ಹೇಳಿಕೆ ಭಾಳ ವೈರಲ್ ಆಯಿತು ಆ ನಂತರ ಬೇರೆ ಬೇರೆ ಕಾರಣಗಳಿಗಾಗಿ. ಆದರೆ ಯಾವಾಗ BJP, JDS ಮತ್ತು ಕಾಂಗ್ರೆಸ್ ಮೈತ್ರಿ ಮುರಿದು ಬಿತ್ತು, ಆಗ ಇಂಡಿಪೆಂಡೆಂಟ್ MP ಆಗಿದ್ದರು ಸುಮಲತಾ. ಕಾಂಗ್ರೆಸ್ ಸೇರುವಂಥ ಬಯಕೆ ಅವ್ರಿಗಿತ್ತು. ಆದರೆ DK ಶಿವಕುಮಾರ್ ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಕರೆಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಅದಾದ ನಂತರ ಇದೇ DK ಶಿವಕುಮಾರ್ ಅವರು ಮಂಡ್ಯಕ್ಕೆ ಬರುವಂಥ ಸಂದರ್ಭದಲ್ಲಿ ಅಲ್ಲೊಂದು MLC ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಪತ್ರಕರ್ತರೊಂದು ಪ್ರಶ್ನೆಯನ್ನು ಕೇಳ್ತಾರೆ DK ಶಿವಕುಮಾರ್ ಅವರಿಗೆ. MLC ಚುನಾವಣೆಯಲ್ಲಿ ನೀವು ಸುಮಲತಾ ಅವರ ಬೆಂಬಲವನ್ನು ಅಪೇಕ್ಷೆ ಪಡ್ತೀರಾ ಅಂತ ಕೇಳಿದಾಗ ಅವರು ತುಂಬ ದೂರ ಹೋಗಿ ಆಗಿದೆ, ನಮ್ಗೆ ಯಾಕೆ ಬೇಕು, ಅವರು ಒಬ್ಬರಿಂದ ನಮ್ಗೆ ಏನಾಗಬೇಕಾಗಿದೆ ಅನ್ನುವಂಥ ಹೇಳಿಕೆಯನ್ನು ಕೊಡೋ ಮುಖಾಂತರ ಕಾಂಗ್ರೆಸ್ಗೆ ಬರೋದು ಬೇಡ ಅನ್ನುವಂಥ, ನಿಮ್ಮನ್ನು ಸೇರಿಸ್ಕೊಳ್ಳೋದಿಲ್ಲ ಅನ್ನುವಂಥ ಒಂದು ಪರೋಕ್ಷವಾಗಿ ಅದನ್ನು ಮಾತನ್ನು ಹೇಳಿದರು. ಅದನ್ನೇ ಅವ್ರು ಹೇಳ್ತಾ ಇರೋದು ಇವತ್ತು. ಅವ್ರು ನಮಗೆ ಬೇಡ ಅಂತಂದರೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನುವಂಥ ರೀತಿಯನ್ನು ಹೇಳಿದರು. ಸೊ ಹಾಗಾಗಿ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಏನು ಹೇಳಿದರು ಅಂತೇಳಿ. ಅದಾದ ನಂತರ ಅದರ ಬಗ್ಗೆ ಮಾತಾಡೋಣ. ನಾನು ಯಾಕೆ ಯಾರು ಕುಂಬಳಕಾಯಿ ಕಳ್ಳರೋ ಇಡೀ ದೇಶಕ್ಕೆ ಗೊತ್ತಿದೆ. ನಾನು ಯಾಕೆ ಹೇಳಬೇಕು ಇದನ್ನು. ಈ ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದ್ರು, ನಾನು ಇದನ್ನು ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಹೇಳಿದ್ರು. ನನಗೂ ಯಾರ ಅವಶ್ಯಕತೆಯೂ ಇಲ್ಲ. ಯಾರು ಕುಂಬಳಕಾಯಿ ಕಳ್ಳರೋ ಇಡೀ ದೇಶಕ್ಕೆ ಗೊತ್ತಿದೆ. ನಾನು ಯಾಕೆ ಹೇಳಬೇಕು ಇದನ್ನು. ಈ ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದ್ರು,